ಸಿಎಂ ಪುತ್ರನಿಗೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪವರ್ ಫೈಟ್ ಬಗ್ಗೆ ಮಾತನಾಡದಂತೆ ತಾಕೀತು. ಪವರ್ ಫೈಟ್ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಪವರ್ ಶೇರಿಂಗ್ ಬಗ್ಗೆ ಏನು ಹೇಳಲ್ಲ ಅಂತಾರೆ ಯತೀಂದ್ರ. 5 ವರ್ಷವೂ ಸಿದ್ದು ಸಿಎಂ ಎಂದಿದ್ದ ಯತೀಂದ್ರ ಇದೀಗ ಸೈಲೆಂಟ್ ಆಗಿದ್ದಾರೆ. ಸಿಎಂ ಪುತ್ರನಿಗೆ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್. ಪವರ್ ಫೈಟ್ ಬಗ್ಗೆ ಮಾತನಾಡದಂತೆ ತಾಕೀತನ್ನ ಮಾಡಿದೆ ಹೈಕಮಾಂಡ್. 5 ವರ್ಷವೂ ಸಿದ್ದು ಸಿಎಂ ಎಂದಿದ್ದ ಯತೀಂದ್ರ ಇದೀಗ ಸೈಲೆಂಟ್ ಆಗಿದ್ದಾರೆ. ಕುರ್ಚಿ ಫೈಟ್, ಕುರ್ಚಿ ಕದನ, ಕುರ್ಚಿ ಕಾಳಗ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಒಂದ್ ಕಡೆ, ನಾನ್ ಸೀಟ್ ಬಿಟ್ಟು ಕೊಡಲ್ಲ ಅನ್ನುವಂತ ಹಠ ಮತ್ತೊಂದ್ ಕಡೆ. ಸೊ ಹೀಗಾಗಿ ಇದೆಲ್ಲದರ ನಡುವೆ ಇದೀಗ ಯತೀಂದ್ರ ಸಹಿತ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು. 5 ವರ್ಷವೂ ಸಹಿತ ನಮ್ಮ ತಂದೆಯವರೇ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷವೂ ಸಹಿತ ಸಿಎಂ ಆಗಿ ಮುಂದುವರಿತಾರೆ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿಯನ್ನ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿದೆ ಯತೀಂದ್ರಗೆ. ನೀವು ಇದ್ರ ಬಗ್ಗೆ ಮಾತನಾಡುವಂತಿಲ್ಲ, ಇದ್ರ ಬಗ್ಗೆ ಎಲ್ಲೂ ಸಹಿತ ನೀವು ಹೇಳಿಕೆಯನ್ನ ಕೊಡುವಂತಿಲ್ಲ ಅಂತ ಹೈಕಮಾಂಡ್ ತಾಕೀತನ್ನ ಮಾಡಿದ್ರಿಂದ ಇದೀಗ ಯತೀಂದ್ರ ಫುಲ್ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಹೈಕಮಾಂಡ್ ಎಲ್ಲ ಶಾಸಕರಿಗೂ ಎಲ್ಲ ಸಚಿವರಿಗೂ ಸಹಿತ ಇದ್ರ ಬಗ್ಗೆ ಒಂದಿಷ್ಟು ವಾರ್ನಿಂಗ್ ಅನ್ನ ಸಹಿತ ಕೊಟ್ಟಿದೆ. ಅಂದ್ರೆ ಈ ಪವರ್ ಫೈಟ್ ವಿಚಾರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂದ್ರೆ, ಇದು ವಿರೋಧ ಪಕ್ಷ ಇದನ್ನ ಒಂದು ರೀತಿಯಾಗಿ ಆಹಾರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಸೈಲೆಂಟ್ ಆಗಿರಪ್ಪ, ಯಾರು ಕೂಡ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ. ಬಟ್ ಇಲ್ಲಿ ಆಗ್ತಾ ಇಲ್ಲ. ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ, ಎರಡೂ ಬಣಗಳಲ್ಲಿ ಪೈಪೋಟಿ, ವಾಕ್ ಸಮರಗಳು ನಡೀತಾನೆ ಹೋಗ್ತಾ ಇದ್ದಾವೆ. ಸೊ ಹೀಗಾಗಿ ಹೈಕಮಾಂಡ್ ಸಹಿತ ಇದು ಸ್ಥಳೀಯ ಇಶ್ಯೂ, ಅವರೇ ಅದನ್ನ ಬಗೆಹರಿಸ್ಕೊಳ್ತಾರೆ ಅಂತ ಹೇಳಿ ಸೈಲೆಂಟ್ ಆಗಿ ಸೈಡ್ಗೆ ಜಾರ್ಕೊಂಡ್ ಬಿಟ್ಟಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದೆ ಒಂದ್ ಕಡೆ ಸಿಎಂ ಹೇಳ್ತಾರೆ, ಡಿಸಿಎಂ ಹೇಳ್ತಾರೆ, ಹೈಕಮಾಂಡ್ ಅಂತ. ಮಾತ್ರ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು ಆಧಾರ ಇಲ್ಲದೆ ಸುಮ್ನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಳಕಾಗತ್ತ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂತವ್ರು ಆತರ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ. ಪ್ರತಾಪ್ ಸಿಂಹ, ಯತ್ನಾಳ್ ಅವ್ರಿಗೆಲ್ಲ ಏನ್ ಕೆಲಸ ಇದೆ ಬಿಜೆಪಿ, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ, ಅವ್ರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ ಐಟಿ ಸೆಲ್ಲು ಅವ್ರದ್ದು ನಂಬೇನೋ ಹಾಕಿದ್ದಾರೆ. ಬಟ್ ಆಧಾರ ಇಲ್ಲದೆ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡಕ್ ಆಗಲ್ಲ. ಏನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು ಆಧಾರ ಇಲ್ಲದೆ ಸುಮ್ನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಳಕಾಗತ್ತ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂತವ್ರು ಆತರ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಯತೀಂದ್ರ ಅವರು ಈ ಹಿಂದೆ ಒಂದು 2-3 ಬಾರಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ. ಬಟ್ ಇದೀಗ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾಹಿತಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಸಂದೀಪ್ ಈ ಬಗ್ಗೆ? ಖಂಡಿತವಾಗಿ ವನಿತಾ, ಏನು ಸಿಎಂ ಪವರ್ ಶೇರಿಂಗ್ ವಿಚಾರ ಚರ್ಚೆ ಬಂದಾಗೆಲ್ಲ ಮತ್ತು ಸಿದ್ದರಾಮಯ್ಯನವರು ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ 2.5 ವರ್ಷದ ಅವಧಿಯ ನಂತರದಲ್ಲಿ ಅನ್ನುವಂತ ವಿಚಾರಗಳು ಮುನ್ನೆಲೆಗೆ ಬಂದಾಗಿನಿಂದ ಕೂಡ ಮಾಧ್ಯಮಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಸುಪುತ್ರರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಸಾಕಷ್ಟು ತಂದೆಯವರ ಒಂದು ಪರವಾಗಿ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ಸಾಕಷ್ಟು ಚರ್ಚೆಯಲ್ಲಿ ಇರ್ತಾ ಇದ್ರು. ಯಾವುದೇ ಕಾರಣಕ್ಕೂ ಪವರ್ ಶೇರಿಂಗ್ ವಿಚಾರವೇ ಚರ್ಚೆ ಆಗಿಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂತ ಮಾತುಗಳನ್ನ ಪದೇ ಪದೇ ಮಾಧ್ಯಮದ ಮುಂದೆ ಹೇಳ್ತಾನೆ ಬಂದಿದ್ರು. ಕಳೆದ ಕೆಲ ದಿನಗಳ ಹಿಂದೆಯಷ್ಟು ಕೂಡ ಏನು ಮುಂದಿನ 2.5 ವರ್ಷವೂ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಈ ಒಂದು ಕುರಿತಾಗಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಡಿ ಕೆ ಬಣದ
ಹಲವು ಕಾಂಗ್ರೆಸ್ ಶಾಸಕರನ್ನ ಕೆಣಕುವ ಪ್ರಯತ್ನವೂ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿ ಪ್ರವಾಸವನ್ನ ಮಾಡಿ ಬಂದಂತ ಬಳಿಕ ಇದೀಗ ಇವತ್ತು ಒಂದು ಕಾರ್ಯಕ್ರಮದ ನಂತರದಲ್ಲಿ ಮಾಧ್ಯಮಗಳಿಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಏನು ಅವರ ಮೇಲೆ ಇದ್ದಂತಹ ಏನು ವರ್ಗಾವಣೆ ದಂಡ ಸಚಿವ ಅಂತ ಹೇಳಿ ಬಿಜೆಪಿ ಐಟಿ ಸೆಲ್ ಏನು ಒಂದು ಇವರನ್ನ ಒಂದು ಅಣಕು ಪ್ರದರ್ಶನವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಇವರ ಯತೀಂದ್ರ ಫೋಟೋವನ್ನ ಬಳಸಿ ಏನೋ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅದಕ್ಕೆ ಸಾಕಷ್ಟು ಗರಂ ಆಗಿ ಉತ್ತರವನ್ನ ಕೊಟ್ಟರು. ಅನಂತರದಲ್ಲಿ ಪವರ್ ಶೇರಿಂಗ್ ವಿಚಾರದ ಒಂದು ಪ್ರಶ್ನೆಯನ್ನ ಮಾಧ್ಯಮದ ಪ್ರತಿನಿಧಿಗಳು ಎತ್ತಿದಂತ ಸಂದರ್ಭದಲ್ಲಿ ನವೆಂಬರ್ ಇಂದಲೂ ಕೂಡ ಈ ಬಗ್ಗೆ ಮಾತನಾಡಿದೀನಿ, ಹೆಚ್ಚು ಈ ಬಗ್ಗೆ ಮಾತನಾಡಕ್ಕೆ ಹೋಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜಾರಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿರುವಂತಹದ್ದು. ಅಂದ್ರೆ ಏನೋ ದೆಹಲಿ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನ್ ಹೇಳ್ಬೇಕು ಎಲ್ಲವನ್ನೂ ಕೂಡ ಹೇಳಿದ್ದೇನೆ ಹೈಕಮಾಂಡ್ ಬಳಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದರ ನಂತರದಲ್ಲಿ ಇದೀಗ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಂತ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಿಎಂ ಪವರ್ ಶೇರಿಂಗ್ ವಿಚಾರದಲ್ಲಿ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡದೆ ಜಾರಿಕೊಂಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಏನಾದ್ರೂ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಅವರು ಏನು ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ಯಾ ಪವರ್ ಶೇರಿಂಗ್ ವಿಚಾರದಲ್ಲಿ ಮತ್ತು ತಂದೆಯವರೇ 5 ವರ್ಷಗಳ ಕಾಲ ಏನು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಮಾಹಿತಿಗಳನ್ನ ಮಾಧ್ಯಮದೊಂದಿಗೆ ಹಂಚ್ಕೊಳ್ತಾ ಇದ್ರು. ಆ ಒಂದು ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯತೀಂದ್ರಗೆ ಈಗ ಏನಾದ್ರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ಯತೀಂದ್ರನ್ ಅವರು ಮಾತನಾಡ್ಲಿಲ್ವಾ ಅನ್ನುವಂತ ಈಗ ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿರ್ತಕ್ಕಂತಹದ್ದು. ವನಿತಾ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.